ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಹಾರ ಅನ್ನೋದು ಎಲ್ಲರಿಗೂ ತುಂಬ ಪ್ರಿಯವಾದಂಥದ್ದು. ಬಗೆ ಬಗೆಯ ತಿನಿಸುಗಳನ್ನು ಸೇವಿಸುವಂಥದ್ದು ಎಲ್ಲರಿಗೂ ಬಹಳ ಪ್ರಿಯವಾಗಿರುವಂಥದ್ದು. ಹಾಗೆಯೇ ನಾವು ಕರ್ನಾಟಕವನ್ನು ತಗೊಂಡಾಗ ಬಹಳಷ್ಟು ಅಡುಗೆಯ ವಿಧಾನದಲ್ಲಿ ಹಲವಾರು ವೈವಿಧ್ಯತೆಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಒಂದು ವೈವಿಧ್ಯವಾದಂತಹ ತಿನಿಸು ಅಂತ ಹೇಳಿದರೆ, ಪದಾರ್ಥ ಅಂತ ಹೇಳಿದರೆ ಅದು ತಂಬುಳಿ. ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡುಗಳಲ್ಲಿ ಬಹಳಷ್ಟು ಪ್ರಸಿದ್ಧತೆಯನ್ನು ಹೊಂದಿದೆ ಮತ್ತು ಇದು ಆಹಾರದ ಭೋಜನದ ಅವಿಭಾಜ್ಯ ಅಂಗವಾಗಿದೆ. ಆಯುರ್ವೇದ ತಿಳಿಸುತ್ತೆ, ಆಹಾರಂ ಮಹಾಭೈಷಜ್ಯಂ. ಆಹಾರವೇ ದೊಡ್ಡ ಒಂದು ಔಷಧಿ. ಅದಕ್ಕೆ ಪೂರಕ ಅನ್ನೋ ಹಾಗೆ ಈ ತಂಬುಳಿ ಅನ್ನುವಂತಹ ಒಂದು ಪದಾರ್ಥ. ಯಾಕೆಂತ ಹೇಳಿದ್ರೆ ಇದು ಕೇವಲ ಒಂದು ಆಹಾರ ಪದಾರ್ಥ ಅಲ್ಲ, ಇದು ಔಷಧಿ ಅಂದರೆ ಅದು ತಪ್ಪಾಗಲಾರ್ದಿತ್ತು. ತಂಬುಳಿ ಅಂದರೆ ಪದದ ಅರ್ಥ ಏನು? ತಂಬುಳಿ ಅಂದರೆ ತಂಪಾದ ಹುಳಿ ಅಂತ ಅರ್ಥ. ಮಜ್ಜಿಗೆಯನ್ನೇ ಪ್ರಧಾನವಾಗಿ ಹಾಕಿ ತೆಂಗಿನಕಾಯಿ ಮತ್ತು ಹಲವಾರು ಗಿಡಮೂಲಿಕೆ ಅಥವಾ ಬೇರೆ ಗಿಡಮೂಲಿಕೆ ಅಥವಾ ಔಷಧಿಯ ಗುಣ ಇರುವಂತಹ ಆಹಾರ ಪದಾರ್ಥಗಳ ಮಿಶ್ರಣವೇ ಈ ತಂಬುಳಿ. ಒಂದು ವಿಶೇಷತೆ ಅಂದರೆ ಈ ತಂಬುಳಿಯಲ್ಲಿ ಹಲವಾರು ಔಷಧಿಯ ಮೂಲಿಕೆಗಳನ್ನು ನಾವು ಉಪಯೋಗಿಸಿ ಮಾಡುವಂಥದ್ದು. ಮಜ್ಜಿಗೆನೇ ಪ್ರಧಾನವಾಗಿರುವಂಥದ್ದು. ಮೂರನೇದು, ಇದರಲ್ಲಿ ಯಾವ ಪದಾರ್ಥವನ್ನು ನಾವು ಕುದಿಸೋದಾಗಲಿ ಬೇಯಿಸೋದಾಗಲಿ ಇಲ್ಲ. ಹಾಗಾಗಿ ಇದು ಹೊಟ್ಟೆಗೆ ತುಂಬ ತಂಪು, ಹೊಟ್ಟೆಗೆ ಸುಲಭವಾಗಿ ಜೀರ್ಣ ಆಗುತ್ತೆ. ಹೊಟ್ಟೆನ ಸದಾಕಾಲ ತಂಪಾಗಿರಿಸಿ ಯಾವುದೇ ಹೊಟ್ಟೆಯ ವಿಕಾರಗಳನ್ನು ಬರದೇ ಇರೋ ಹಾಗೆ ಮಾಡೋದ್ರಿಂದ ತಂಬುಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ಇನ್ನು ಕೆಲವೊಂದು ಕಡೆ ಈ ತಂಬುಳಿಯನ್ನು ಊಟಕ್ಕೆ ಮೊದಲೇ ಕೆಲವು ತಂಬುಳಿಗಳನ್ನು ಸೇವಿಸ್ತಾರೆ, ಇನ್ನು ಕೆಲವು ತಂಬುಳಿಗಳನ್ನು ಊಟ ಆದ ನಂತರ ಸೇವಿಸ್ತಾರೆ. ಇದರ ಮುಖ್ಯವಾದಂತಹ ಪದಾರ್ಥಗಳನ್ನು ನಾವು ನೋಡಿದಾಗ ಗಿಡಮೂಲಿಕೆಗಳು, ಕೆಲವೊಂದು ಕಡೆ ಚಿಗುರುಗಳನ್ನು ಉಪಯೋಗಿಸ್ತಾರೆ. ಉದಾಹರಣೆಗೆ ದಾಳಿಂಬೆ ಚಿಗುರು, ಪೇರಳೆಕಾಯಿ ಚಿಗುರು, ಮಾವಿನ ಎಲೆಯ ಚಿಗುರುಗಳನ್ನು, ಈ ರೀತಿ ಹಲವಾರು ಗಿಡಮೂಲಿಕೆಗಳ ಚಿಗುರುಗಳನ್ನು ಬಳಸ್ತಾರೆ. ಕೆಲವೊಂದು ಕಡೆ ಸೊಪ್ಪುಗಳು, ಈಗ ಪಾಲಕ್ ಆಗಿರ್ಬೋದು ಅಥವಾ ನಮ್ಮ ದಂಟಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಈ ರೀತಿ ಸೊಪ್ಪುಗಳಿಂದ ಪದಾರ್ಥವನ್ನು ಮಾಡ್ತಾರೆ. ಅಥವಾ ಹಣ್ಣು ತರಕಾರಿಗಳನ್ನು ಉಪಯೋಗಿಸ್ತಾರೆ. ಕೆಲವೊಂದು ಕಡೆ ಮೂಲಗಳು, ಕಂದಗಳನ್ನು ಕೆಲವೊಮ್ಮೆ ಉಪಯೋಗಿಸಬಹುದು. ಗಿಡಮೂಲಿಕೆಗಳು, ಅಲ್ಲಲ್ಲೇ ಪರಿಸರಗಳಲ್ಲಿ ಸಿಗುವಂತಹ ಗಿಡಮೂಲಿಕೆಗಳನ್ನು ಸಹ ಉಪಯೋಗಿಸ್ಬೋದು. ಅಲ್ಲದೆ ಸಾಂಬಾರ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಉದ್ದಿನಬೇಳೆ ಇರ್ಬೋದು ಅಥವಾ ಜೀರಿಗೆ, ಮೆಣಸು, ಸಾಸಿವೆ, ಈ ರೀತಿಯಿಂದನೂ ಉಪಯೋಗಿಸ್ಕೊಂಡು ತಯಾರಿಸುವಂತಹ ವಿಶೇಷ ಪದಾರ್ಥ ಅಂದರೆ ತಂಬುಳಿ. ಮತ್ತು ಮಲೆನಾಡುಗಳಲ್ಲಿ, ಕರಾವಳಿಯಲ್ಲಿ ನೋಡಿದಾಗ ಮನೆಯ ಸುತ್ತಮುತ್ತದ ಪರಿಸರದಲ್ಲೇ ಸಿಗುವಂತಹ ನೈಸರ್ಗಿಕವಾಗಿ ಇರುವಂತಹ ಗಿಡಮೂಲಿಕ ಅಂಶವನ್ನು ಇರುವಂತಹ ಈ ಎಲೆ, ಚಿಗುರುಗಳು, ಬಳ್ಳಿಗಳನ್ನೇ ಪ್ರಧಾನವಾಗಿ ಉಪಯೋಗಿಸಲಾಗತ್ತೆ. ಇದರಲ್ಲಿ 2 ಥರದ ಪಾಕವಿಧಾನ ಇದೆ. ಆಲ್ಮೋಸ್ಟ್ ಎಲ್ಲ ಥರದ ತಂಬುಳಿಗಳಲ್ಲಿಯೂ ಸಹ ಪ್ರಧಾನವಾಗಿ ನಾವೇನು ಉಪಯೋಗಿಸ್ತೀವಿ, ಯಾವ ಪದಾರ್ಥ, ಈಗ ಚಿಗುರಿರ್ಬೋದು, ಎಲೆ ಇರ್ಬೋದು, ಯಾವ ಪದಾರ್ಥವನ್ನು ಉಪಯೋಗಿಸ್ತೀವೋ ಅದರ ಮೇಲೆ ನಾವು ತಂಬುಳಿಯನ್ನು ಹೆಸರು ಇಡ್ತೀವಿ. ಉದಾಹರಣೆಗೆ ಮಾವಿನ ಚಿಗುರು ಯೂಸ್ ಮಾಡಿದ್ರೆ ಅದಕ್ಕೆ ಮಾವಿನ ತಂಬುಳಿ ಅಂತ ಹೇಳಿ. ಆ ಚಿಗುರುಗಳು ಅದರ ಜೊತೆಗೆ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಮೆಣಸನ್ನು ಮತ್ತು ಈ ಚಿಗುರುಗಳನ್ನು ಅಥವಾ ಯಾವುದೇ ಸೊಪ್ಪುಗಳನ್ನು ಉಪಯೋಗಿಸಿದ್ರೆ ತುಪ್ಪದಲ್ಲಿ ಸ್ವಲ್ಪ ಹುರಿದು ಅದಕ್ಕೆ ತೆಂಗಿನ ತುರಿ ಮತ್ತು ಉಪ್ಪು ಮತ್ತು ಮಜ್ಜಿಗೆಯನ್ನು ಬೆರೆಸಿ ಸಣ್ಣದಾದ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಅದು ತಂಬುಳಿ ಅಂತ ಅನ್ನಿಸ್ಕೊಳ್ಳುತ್ತೆ. ಹೆಚ್ಚಿನ ಪ್ರಮಾಣದ ತಂಬುಳಿಗಳು ಹೀಗೆ ಇದೆ. ಕೆಲವೊಂದು ತಂಬುಳಿಗಳು, ಉದಾಹರಣೆ ಒಂದಲಗ, ಇನ್ನು ಕೆಲವು ತರಕಾರಿಗಳಿಂದ ಮಾಡುವಂಥ ತಂಬುಳಿಗಳನ್ನು ಹಾಗೆ ಅದನ್ನು ಎಣ್ಣೆಯಲ್ಲಿ ತುಪ್ಪದಲ್ಲಿ ಹುರಿದೆ ಹಾಗೆ ಅದಕ್ಕೆ ತೆಂಗಿನ ತುರಿ, ಹಸಿಮೆಣಸು ಮತ್ತು ಮಜ್ಜಿಗೆಯನ್ನು ಬೆರೆಸಿ ಉಪ್ಪು ಹಾಕಿ ಒಗ್ಗರಣೆಯನ್ನು ಹಾಕಿದರೆ ಅದು ಒಂದು ವಿಧಾನದ ತಂಬುಳಿಗಳು. ಹಾಗಾಗಿ ಇದರಲ್ಲಿ 2 ಸಿಂಪಲ್ ಆಗಿ ಆಗುವಂತಹ ಒಂದು ಪ್ರೊಸೀಜರ್. ಇದು ವಿಶೇಷತೆ ಯಾಕೆ ನಿಮ್ಗೆ ಅನ್ನಿಸ್ಬೋದು, ಇವತ್ತು ಯಾಕೆ ನಾನು ಒಂದು ಅಡಿಗೆ ಪದಾರ್ಥದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಹಲವಾರು ಔಷಧಿಯ ಗುಣಗಳಿದೆ. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆ ತಗೊಳ್ಳೋದಾದರೆ, ಈಗ ಹೊಟ್ಟೆ ನೋವು ಅಥವಾ ಅಜೀರ್ಣ ಇದ್ದರೆ ಶುಂಠಿ ತಂಬುಳಿಯನ್ನು ಪ್ರಧಾನವಾಗಿ ತಗೊಳ್ತಾರೆ. ಅಥವಾ ಜೀರಿಗೆ, ಗ್ಯಾಸ್ ಟ್ರಬಲ್ ಇದೆ ಅಂದರೆ ಜೀರಿಗೆ ಅಥವಾ ಓಮದಿಂದ ಮಾಡಿರುವಂಥ ತಂಬುಳಿಗಳನ್ನು ಉಪಯೋಗಿಸ್ಬೋದು. ಪ್ರಧಾನವಾಗಿ ಬೇಸಿಗೆಯಲ್ಲೇ ಉಪಯೋಗಿಸುವಂತಹ ಒಂದು ಅಡಿಗೆ ಪದಾರ್ಥ ಇದು. ಅದಲ್ಲದೆ ತುಂಬ ಚಳಿ ಇದೆ, ಶೀತ ಇದೆ, ಜ್ವರ ಇದೆ ಅಂದಾಗಲೂ ಸಹ ಶುಂಠಿ ಅಥವಾ ಕಾಳುಮೆಣಸು ಅಥವಾ ದೊಡ್ಡಪತ್ರೆ, ಜ್ವರ, ಕೆಮ್ಮು, ನೆಗಡಿ ಇದ್ದರೆ ದೊಡ್ಡಪತ್ರೆ, ಈ ರೀತಿಯಾಗಿ ತಂಬುಳಿಗಳನ್ನು ಉಪಯೋಗಿಸ್ಬೋದು. ಡಯಾಬಿಟಿಸ್ ಇದ್ದರೆ ಆಗಲೂ ಸಹ ಮೆಂತ್ಯದ ತಂಬುಳಿ ಅಥವಾ ಬಿಲ್ವ ಪತ್ರದ ಚಿಗುರಿನ ತಂಬುಳಿ, ಗರ್ಗೆಯ ತಂಬುಳಿ,
ಬೇದಿ ಆಗ್ತಾ ಇದ್ರೆ ದಾಳಿಂಬೆ ಸಿಪ್ಪೆಯ ತಂಬಳಿಯನ್ನು, ಅಥವಾ ಮಾವಿನ ಎಲೆಯ ಚಿಗುರಿನ ತಂಬಳಿಯನ್ನು, ಅಥವಾ ಹೊಟ್ಟೆಯಲ್ಲಿ ಕ್ರಿಮಿಕೀಟಗಳಿತ್ತು ಅಂತ ಹೇಳಿದ್ರೆ ಸಾಸುವೆಯದು ತಂಬಳಿಯನ್ನು ಮಾಡ್ತಾರೆ, ಅಥವಾ ಅತ್ತಿ ಹಣ್ಣಿನ ತಂಬಳಿ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಈ ಔಷಧೀಯ ಗುಣ ಇರುವಂತಹ ಎಲೆಗಳು, ಚಿಗುರುಗಳು ಮತ್ತು ತರಕಾರಿಗಳಿಂದ ಸಿಂಪಲ್ ಆಗಿ ಮಜ್ಜಿಗೆಯನ್ನು ಹಾಕಿ ಉಪಯೋಗಿಸೋದ್ರಿಂದ ಇದರಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿರುತ್ತೆ. ಸೊ ನಾವು ಇದೊಂದು ರುಚಿಕರ ಖಾದ್ಯವೂ ಹೌದು, ಅದಕ್ಕೂ ಹೆಚ್ಚಾಗಿ ಅದೊಂಥರ ಔಷಧೀಯ ಗುಣವೂ ಸಹ ಇದರಲ್ಲಿ ಹೇರಳವಾಗಿದೆ. ಮತ್ತು ಮಜ್ಜಿಗೆಯನ್ನೇ ವಿಶೇಷವಾಗಿ ಉಪಯೋಗಿಸೋದ್ರಿಂದ ಮಜ್ಜಿಗೆಯಲ್ಲಿ ಸಿಗುವಂತಹ ಹೇರಳವಾದಂತಹ ಖನಿಜಾಂಶಗಳು, ನಾನು ಕೆಲವು ವಿಡಿಯೋದಲ್ಲಿ ಮೊದಲೇ ಹೇಳಿದ್ದೀನಿ. ಸೊ ಮಜ್ಜಿಗೆಯಲ್ಲಿ ಹಲವಾರು ಖನಿಜಾಂಶಗಳು ಇದೆ, ಅದರಲ್ಲೂ ಸಹ ವಿಟಮಿನ್ B12 ಇದೆ, ಮತ್ತು ಅದು ಹೊಟ್ಟೆಗೆ ಕರಳಿಗೆ ಹಿತಕರವಾಗುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳಿವೆ. ಸೊ ಇದೆಲ್ಲ ಹೊಟ್ಟೆಯ ಮತ್ತು ಕರಳಿನ ಮತ್ತು ಅದರ ಜೀರ್ಣಶಕ್ತಿಯನ್ನು ಸುಸ್ಥಿತಿಯಲ್ಲಿ ಇರಿಸಲಿಕ್ಕೆ ತುಂಬ ಒಂದು ಉತ್ತಮವಾದಂತಹ ಒಂದು ಔಷಧಿ ಅಂತಲೇ ಹೇಳ್ಬೋದು ನಾವು ಆಹಾರಕ್ಕಿಂತ. ಸೊ ಹಾಗಾಗಿ ನಾನು ತಂಬಳಿಯನ್ನು, ಇದರ ವಿಶೇಷತೆಯನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇದೊಂದು ವಿಶೇಷವೂ ಹೌದು, ಆಹಾರವೂ ಹೌದು. ಸೊ ಈ ವಿಡಿಯೋ ನಿಮಗೆ ಬಹಳಷ್ಟು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು.